ತೆರಿಗೆ ಕಟ್ಟೋರ್ಗೆ ಇದೇ ಕತೆ. ಮಹದೇವಪುರ ಕ್ಷೇತ್ರದ ತೆರಿಗೆ ಕಟ್ಟೋರ್ ಕತೆ ಏನಾಗುತ್ತೆ ಅಂತ ಇವತ್ತೊಂದು ಉದಾಹರಣೆ ಕೊಟ್ಟು ತೋರಿಸ್ತಾ ಇದೀವಿ. 1,000 ಕೋಟಿ ತೆರಿಗೆ ಕಟ್ಬಿಟ್ಟು ಇವತ್ತು ಜನಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಇವತ್ತು ನಮ್ಮ ಅನಿಲ್, ನಮ್ಮ ಬೆಂಗಳೂರು ನಗರದ ಆಟೋ ಚಾಲಕದ ಅಧ್ಯಕ್ಷರು ತೋರಿಸ್ತಾರೆ. ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿಗೆ ನಮ್ಮ ಕರ್ನಾಟಕದಲ್ಲೇ ಸ್ಟೇಟ್ ಕಲೆಕ್ಟ್ ಆಗುವಂತ ಒಂದು ಕ್ಷೇತ್ರ ಇದು. ಅತಿ ಹೆಚ್ಚಿಗೆ ಐಟಿ ಬಿಟಿ ಕಂಪ್ನಿಗಳಿವೆ. ಇಷ್ಟೆಲ್ಲ ಸಾವಿರಾರು ಕೋಟಿ ತೆರಿಗೆ ಕಟ್ಟಿದ್ರು ಇಲ್ಲಿನ ಜನತೆಗೆ ಸಿಗ್ತಾ ಇರೋದು ಮಾತ್ರ ಗುಂಡಿಗಳಲ್ಲ, ಇಲ್ಲಿ ಕೆರೆಗಳೇ ಇದೆ. ನೀವು ನೋಡ್ಬೋದು, ನೋಡಿ ಕೆರೆ ಆಗ್ಬಿಟ್ಟಿದೆ ಇಲ್ಲಿ. ಇದೇ ಮಹದೇವಪುರ ಕ್ಷೇತ್ರದಲ್ಲಿ ತೆರಿಗೆ ಕಟ್ಟಿದ್ರೆ ಪ್ರತಿ ಜನತೆಗೆ ಆಗುವ ಇದೇ ಮಣ್ಣಿನಲ್ಲಿ ಮುಳುಗಿ ಕೊಚ್ಚೆ ನೀರಲ್ಲಿ ಮುಳುಗಬೇಕಾದ ಪರಿಸ್ಥಿತಿ ಇವತ್ತು ಜನತೆಗೆ ಬಂದ್ಬಿಟ್ಟಿದೆ. ಇದೇ ರೀತಿ ನಾವು ತೆರಿಗೆ ಕಟ್ಕೊಂಡು ಹೋದ್ರೆ, ಇದೇ MLAಗೆ ಓಟ್ ಹಾಕೊಂಡು ಹೋದ್ರೆ ನಮ್ಮ ಎಲ್ಲರ ಪರಿಸ್ಥಿತಿ ಇದೇ ರೀತಿ ಆಗುತ್ತೆ. ಕೊಚ್ಚೆ ನೀರಲ್ಲಿ ಮುಳುಗಿ ಎದ್ದು ಮನೆಗೆ ಹೋಗ್ಬೇಕಾಗತ್ತೆ. ಸೊ ಇನ್ಮೇಲೆ ನೀವೇ ಡಿಸೈಡ್ ಮಾಡಿ, ಜನಗಳ ನಿರ್ಧಾರ ಮಾಡಿ. ಇಲ್ಲಿನ ಮಹದೇವಪುರ ಜನತೆ ನೀವೇ ಒಂದು ನಿರ್ಧಾರ ತಗೊಳ್ಳಿ. 15 ವರ್ಷ ಇಲ್ಲೇ ಬಿಜೆಪಿಗೆ ನೀವು ವೋಟ್ ಮಾಡಿದ್ದೀರಾ, ಆದ್ರೂ ಮತ್ತೆ ಇನ್ನೊಂದು ಟರ್ಮ್ 5 ವರ್ಷ ಅವ್ರಿಗೇನೆ ನೀವು ಕೊಟ್ಟಿದ್ದೀರಾ ಅಧಿಕಾರ. ಆದ್ರೂ ಯೋಚನೆ ಮಾಡಿ, ಇಲ್ಲಿ ಬರೀ ಕೆರೆಗಳು ಸೃಷ್ಟಿ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಗುಂಡಿಗಳು, ಕೆರೆಗಳು, ಎಲ್ಲ ನೀರೆಲ್ಲ ಆಚೆನೆ ಹೋಗೋದು. ಅದು ಬಿಟ್ಟು ನಮ್ಗೆ ಬೇರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲಿನ ಶಾಸಕರಿಂದ ಇದುವರೆಗೂ ನಮ್ಗೆ ಸಿಕ್ಕೇ ಇಲ್ಲ. ನೀವು ಕಟ್ಟ ತೆರಿಗೆಗೆ ಇದೇ ಗಟ್ಟಿ, ಇದೇ ಕೊಚ್ಚೆ ನೀರು, ಹಿಂಗೆ ಇದೇ ಸಿಗೋದು. 1,000 ಕೋಟಿ ತೆರಿಗೆ ಕಟ್ಟಿ ಹಿಂಗೆ ಕೊಚ್ಚೆ ಮಾಡ್ಕೊಂಡು ಮನೆಗೆ ಹೋಗೋದೇ ಮಹದೇವಪುರ ಕ್ಷೇತ್ರ ಜನತೆಗೆ ನಮ್ಮ ಲೋಕಲ್ ಶಾಸಕರು ಕೊಡುತ್ತಿರುವ ಬಹುಮಾನ.